ನನ್ನ ಹೆಸರು ರಾಧಮ್ಮ ಅಂತ. ನಾವು ಶ್ರೀರಂಗಪಟ್ಟಣ, ಮೈಸೂರು ಹತ್ರ ಶ್ರೀರಂಗಪಟ್ಟಣ ಅಂತ ಅಲ್ಲಿದ್ವಿ. ಅಲ್ಲಿದ್ಮೇಲೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಹೆಬ್ಬಾಳ ಸುಲ್ತಾನ್ ಪಾಳ್ಯದಲ್ಲಿದ್ದು ಭೂ ವ್ಯಾಪಾರ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಯಜಮಾನ್ರು ತೀರ್ಕೊಂಡ್ರು ಕರೋನಾ ಟೈಮಲ್ಲಿ. ಆಮೇಲೆ ನಮ್ಮ ಅಣ್ಣ ಹೇಳಿದ್ರು ಇಲ್ಲೇ ಬಂದುಬಿಡು ಅಂತ. ಸರಿ ಅಂತ ಇಲ್ಲಿಗೆ ಬಂದು ಮನೆ ಕಟ್ಟಿದ್ವಿ. ಮನೆ ಕಟ್ಟಿ ಆದಮೇಲೆ ಆರಾಮಾಗಿದ್ದೀವಿ ಸರ್. ಅದು ಮುಂಚೆಯಿಂದನೇ ಇತ್ತು, ಒಂದು ಚಿಕ್ಕ ಮನೆ ಆದರೂ ಕಟ್ಟಬೇಕು ಅಂತ. ಸ್ವಂತ ಮನೆ ಕಟ್ಕೊಳ್ಳೋಣ. ಯಜಮಾನ್ರು ತೀರೋದ್ರು, ಮಗ ಮದುವೆ ಆಗಿ ಅತ್ತೆ ಮನೆಗೆ ಹೋಗ್ಬಿಟ್ಟ. ಒಬ್ಬಳೇ ನಾನೇನು ಮಾಡೋದು ಅಂತ ಅಣ್ಣ ಇಲ್ಲೇ ಇದ್ದರು. ಅಣ್ಣ ಮನೆಗೆ ಬಂದಿದ್ದು. ಆಮೇಲೆ ಅಣ್ಣ ಸೈಟ್ ತೆಗೆದು ಮನೆ ಕಟ್ಕೊಟ್ರು. ಮುಂಚೆ ಬಾಡಿಗೆ ಕಟ್ಟೋವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ 25 ದಿವಸ ಬಂತು ಅಂದರೆ ಬಾಡಿಗೆ ಕಟ್ಟಬೇಕು, ಕಟ್ಟಿಲ್ಲ ಅಂದರೆ ಓನರ್ ಖಾಲಿ ಮಾಡು ಅಂತಾರೆ. ಸ್ವಂತ ಮನೆ ಕಟ್ಟಿದ್ಮೇಲೆ ಒಂದು ಸ್ವಲ್ಪ ಆರಾಮಾಗಿದ್ದೀನಿ. ಒಳ್ಳೆ ಬ್ಯಾಂಕು, ಒಳ್ಳೆ ಕಸ್ಟಮರು ಅಂತ ಚೆನ್ನಾಗಿ ಕೇರ್ ಮಾಡ್ತಾರೆ. ಅವರು ಚೆನ್ನಾಗಿ ಮಾತಾಡಿಸ್ತಾರೆ. ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ, ಎಷ್ಟೇ ನೋವಲ್ಲಿ ಹೋಗಿದ್ರು ಕೂತ್ಕೊಳ್ಳಿ ಮೇಡಮ್ ಅಂತ ಹೇಳಿ ನಮಗೆ ಏನು ಬೇಕೋ ಅದು ಆಯಿತು ಮೇಡಮ್ ಕೊಡ್ತೀವಿ. ಬ್ಯಾಂಕಿಂದ ಕಟ್ಟೋಕ್ಕಾಗಿಲ್ಲ ಸರ್ ಅಂತಂದರೆ ಪರವಾಗಿಲ್ಲ ಮೇಡಮ್ ಅಡ್ಜಸ್ಟ್ ಮಾಡ್ಕೊತೀವಿ, ನೀವು ಇಲ್ಲೇ ಕಟ್ಟಿ, ತೊಂದರೆ ತಗೋಬೇಡಿ, ವಯಸ್ಸಾಗಿದೆ ಅಂತ ಹೇಳ್ತಾರೆ. ಒಳ್ಳೆ ಬ್ಯಾಂಕ್ ಅದು. ಬ್ಯಾಂಕ್ ಕಡೆಯಿಂದ ಲೋನ್ ತಗೊಳ್ಳುವಾಗ ಏನೂ ತೊಂದರೆ ಇಲ್ಲ. ಆರಾಮಾಗಿ ಹೋಗಿ ಮಾತಾಡ್ಸಿದ್ವಿ. 2 ದಿವಸ ಮಾತಾಡ್ಸಿದ್ವಿ. ಆಮೇಲೆ 3ನೇ ದಿವಸ ಆಯಿತು ಮೇಡಮ್ ಅಂತ ಬಂದು ಮಾಡಿಕೊಟ್ರು ಅವರು. ತೊಂದರೆ ಏನಾಗಿಲ್ಲ. ನೀರು ತೊಂದರೆ, ಆಮೇಲೆ ಬಾಡಿಗೆ ಕಟ್ಟಿಲ್ಲ ಅಂತ ಬರ್ತಾರೆ. ತುಂಬ ತೊಂದರೆ ಇತ್ತು ಬಾಡಿಗೆ ಮನೆಯಲ್ಲಿ. ಸ್ವಂತ ಮನೆಯಲ್ಲಿ ಆ ಥರ ತೊಂದರೆ ಏನಿಲ್ಲ. ನಾವು ಬಾಡಿಗೆಗೆ ಬರೋರಿಗೆ ನಾವು ಏನು ತೊಂದರೆ ಕೊಡಲ್ಲ. ಯಾಕೆ ಅಂದರೆ ಬಾಡಿಗೆ ಮನೆಯಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ಬಾಡಿಗೆ ಅವರು ಆರಾಮಾಗಿರಲಿ. ಸ್ವಂತ ಮನೆ ಆಯಿತು, ಇನ್ನೇನು ಪರವಾಗಿಲ್ಲ, ಸಂತೋಷವಾಗಿದ್ದೀವಿ. ಮಕ್ಕಳು ನಾನು ಎಲ್ಲ ಸಂತೋಷವಾಗಿದ್ದೀವಿ. ಸ್ವಂತ ಮನೆ ತಗೊಳ್ಳಿ, ಹೋಮ್ ಫಾಸ್ಟ್ ಬ್ಯಾಂಕ್ಗೆ ಹೋಗಿ ಲೋನ್ ಮಾಡಿ, ಒಳ್ಳೆ ಬ್ಯಾಂಕ್ ಅದು ಅಂತ ಹೇಳ್ತೀನಿ. ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ಅದೇ ಥರ.